ಆಮೆಗತಿಯಲ್ಲಿ ಎತ್ತಿನ ಹೊಳೆ ಯೋಜನೆ 100 ಅಡಿ ಕಾಲುವೆ ಪಕ್ಕದಲ್ಲೇ ಹೆದ್ದಾರಿ. ಸೂಕ್ತ ತಡೆಗೋಡೆ ಇಲ್ಲ, ಬ್ಯಾರಿಕೇಡ್ ಹಾಕಿಲ್ಲ, ಲೈಟು ಇಲ್ಲ. ಯಾಮಾರಿದ್ರೆ ಪ್ರಪಾತ ಗ್ಯಾರಂಟಿ. ಗೊತ್ತಿದ್ರೂ ಅಧಿಕಾರಿಗಳು ಸೈಲೆಂಟ್. ಡೇಂಜರ್ ರೋಡ್. ತುಮಕೂರಿನಲ್ಲಿ ಆಮೆಗತಿಯಲ್ಲಿ ಎತ್ತಿನ ಹೊಳೆ ಯೋಜನೆ 100 ಅಡಿ ಕಾಲುವೆ ಪಕ್ಕದಲ್ಲೇ ಇದೆ ಕಿರಿದಾದ ರಾಷ್ಟ್ರೀಯ ಹೆದ್ದಾರಿ. ಇಲ್ಲಿ ಸೂಕ್ತ ತಡೆಗೋಡೆ ಇಲ್ಲ, ಯಾಮಾರಿದ್ರೆ ಮಾತ್ರ ಸಾವು ಗ್ಯಾರಂಟಿ. ಕಾರಣ ಎತ್ತಿನ ಹೊಳೆ ಯೋಜನೆನೇ ಆಮೆಗತಿಯಲ್ಲಿ ಸಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ತುಮಕೂರಲ್ಲಿ ಇದು ಯಾವ ರೀತಿಯಾಗಿ ಸಮಸ್ಯೆಯನ್ನು ತಂದೊಡ್ತಾ ಇದೆ ಅಂತ ಹೇಳಿದ್ರೆ 100 ಅಡಿ ಕಾಲುವೆ ಪಕ್ಕದಲ್ಲೇ ಕಿರಿದಾದ ರಾಷ್ಟ್ರೀಯ ಹೆದ್ದಾರಿ ಕೂಡ ಇದೆ. ಒಂದು ಸೂಕ್ತ ತಡೆಗೋಡೆ ಕೂಡ ಇಲ್ಲ. ಏನಾದ್ರೂ ಯಾಮಾರಿದ್ರಿ ಅಲ್ಲಿ ಜೀವ ಹೋಗೋದು ಗ್ಯಾರಂಟಿ, ಸಾವು ಗ್ಯಾರಂಟಿ ಅನ್ನುವ ರೀತಿಯಾಗಿದೆ. ಹಾಗಾದ್ರೆ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ, ಬೇಜವಾಬ್ದಾರಿ? ಯಾರಾದ್ರೂ ಪ್ರಾಣ ಹೋಗ್ಬೇಕು ಅಂತ ಏನಾದ್ರೂ ಕಾಯ್ತಾ ಇದ್ದಾರಾ? ಸೂಕ್ತ ತಡೆಗೋಡೆ ಕಟ್ಟೋದಿಕ್ಕೂ ಕೂಡ ಇಂತಹ ಒಂದು ನಿರ್ಲಕ್ಷ್ಯ ಯಾಕೆ? ಹಾಗಾದ್ರೆ ಈ ಒಂದು ಕಿರಿದಾದ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿರುವಂತಹ ಕಾಲುವೆಯ ಪರಿಸ್ಥಿತಿ ಏನು, ಅಲ್ಲಿ ಯಾವ ರೀತಿಯಾಗಿ ಈಗ ಜನರಿಗೆ ಡೇಂಜರ್ ಆಗುವಂತಹ ಚಾನ್ಸಸ್ ಇದೆ ಅನ್ನುವ ಕಂಪ್ಲೀಟ್ ಡೀಟೇಲ್ಸ್ ಈ ವರದಿಯಲ್ಲಿ. ನೋಡಿದ್ರಲ್ಲ ಈ ದೃಶ್ಯವನ್ನ, ಇದು ರಸ್ತೆಯಲ್ಲ, ಕಣ್ಣೆದುರೇ ಇರೋ ಯಮಲೋಕದ ಬಾಗ್ಲು. ಎತ್ತಿನಹೊಳೆ ಕಾಮಗಾರಿ ಹೆಸರಲ್ಲಿ ಇಲ್ಲಿ ಜನರ ಮಾರಣ ಹೋಮ ನಡೀತಾ ಇದ್ರು ಸರ್ಕಾರಕ್ಕೆ ಮತ್ತು ಹೆದ್ದಾರಿ ಪ್ರಾಧಿಕಾರಕ್ಕೆ ಮಾತ್ರ ಕಣ್ ಕಾಣ್ತಾ ಇಲ್ಲ. 100 ಅಡಿ ಆಳದ ಕೆನಾಲ್ ಮೇಲೆ ಕಿರಿದಾದ ರಸ್ತೆ ಮಾಡಿ ಬದಿಗೆ ಬರೀ ಮಣ್ಣು ಸುರಿದು ಅಧಿಕಾರಿಗಳು ಕೈ ತೊಳ್ಕೊಂಡಿದ್ದಾರೆ. ಜಸ್ಟ್ ಒಂದೇ ಒಂದು ಸೆಕೆಂಡ್ ಯಾಮಾರಿದ್ರೂ ಹೆಣವಾಗೋದು ಗ್ಯಾರಂಟಿ. ಇದು ತುಮಕೂರಿನ ದೊಡ್ಡಗುಣಿ ಬಳಿಯಿಂದ ಹಾದು ಹೋಗೋ ಬೆಂಗಳೂರು ಮತ್ತು ಹೊನ್ನಾವರದ ರಾಷ್ಟ್ರೀಯ ಹೆದ್ದಾರಿ. ಇಲ್ಲಿ ಎತ್ತಿನಹೊಳೆ ಯೋಜನೆಯ ಕೆನಾಲ್ ಕಾಮಗಾರಿ ನಡೀತಾ ಇದೆ. ದೊಡ್ಡಗುಣಿ ಬಳಿ 100 ಅಡಿ ಆಳದ ಬೃಹತ್ ಕೆನಾಲ್ ನಿರ್ಮಾಣ ಮಾಡಲಾಗ್ತಾ ಇದ್ದು ಅದರ ಮೇಲ್ಭಾಗದಲ್ಲಿ ತಾತ್ಕಾಲಿಕವಾಗಿ ರಸ್ತೆ ನಿರ್ಮಿಸಲಾಗಿದೆ. ರಸ್ತೆ ಬದಿಯಲ್ಲಿ ಮಣ್ಣು ಸುರಿಯಲಾಗಿದ್ದು ವಾಹನ ಸವಾರರು ಪ್ರಾಣ ಪಣಕ್ಕಿಟ್ಟು ಸಂಚಾರ ಮಾಡಬೇಕಾಗಿದೆ. ಸ್ವಲ್ಪ ಯಾಮಾರಿದ್ರೂ ಕೆನಾಲ್ಗೆ ಬಿದ್ದು ಪ್ರಾಣ ಕಳ್ಕೊಳ್ಳೋದು ಗ್ಯಾರಂಟಿ. ಸರ್, ಇದು ನ್ಯಾಷನಲ್ ಹೈವೇ ಆಗಿ ಸುಮಾರು 2 ರಿಂದ 3 ವರ್ಷ ಆಗಿದೆ. ಇಲ್ಲಿ ಸೆಂಟ್ರಲ್ಲಿ ಎತ್ತಿನ ಹೊಳೆ ಯೋಜನೆ ಅಂತ ಒಂದು ಕಾಮಗಾರಿ ಮಾಡ್ತಾ ಇದ್ದಾರೆ. ಅದು ಬ್ರಿಡ್ಜ್ ಆಗಿ ಅಲ್ಲೇ 2 ವರ್ಷ ಆಗಿದೆ, ಅರ್ಧ ಮಾಡಿದ್ದಾರೆ. ಇವರು ಬೆಳಗ್ಗೆ ಒಂದು ಸಲ ಡಿವಿಯೇಷನ್ ಮಾಡ್ತಾರೆ, ಮತ್ತು ನೈಟ್ ಒಂದು ಸಲ ಡಿವಿಯೇಷನ್ ಮಾಡ್ತಾರೆ. ಕರೆಕ್ಟಾಗಿ ಕೆಲಸ ಮಾಡ್ತಾ ಇಲ್ಲ. ಒಂದು 2 ತಿಂಗಳು ಮಾಡ್ತಾರೆ, ಇನ್ನು 1 ವರ್ಷ ಬರೋದೇ ಇಲ್ಲ. ಸುಮಾರು ಇಲ್ಲಲ್ಲೇ 3 ಸಲ ಆಕ್ಸಿಡೆಂಟ್ ಆಗಿ 4 ರಿಂದ 5 ಜನ ಸ್ಪಾಟ್ ಆಗಿದ್ದಾರೆ. ನ್ಯಾಷನಲ್ ಹೈವೇಗೆ ಇದನ್ನು ಮಾಡಿದ್ರೆ ಅವರು ಎತ್ತಿನ ಹೊಳೆಯವ್ರನ್ನ ಕೇಳಿ ಅಂತಾರೆ. ಎತ್ತಿನ ಹೊಳೆಯವ್ರನ್ನ ಕೇಳಿ ಅಂತಂದರೆ ನಮ್ದಲ್ಲ ಸರ್, ನ್ಯಾಷನಲ್ ಹೈವೇ ಅವ್ರು ಮಾಡಬೇಕು ಅಂತ ಇದ್ದಾರೆ. ಹಗಲಿನಲ್ಲೇ ಸಂಚರಿಸಲು ನಡುಕ ಹುಟ್ಟಿಸೋ ಈ ರಸ್ತೆಯಲ್ಲಿ ರಾತ್ರಿ ಸಂಚಾರ ಇನ್ನೂ ಭೀಕರ. ಇಡೀ ರಸ್ತೆಯಲ್ಲಿ ಒಂದೇ ಒಂದು ವಿದ್ಯುತ್ ದೀಪನೂ ಇಲ್ಲ. ಮುನ್ನೆಚ್ಚರಿಕೆಗಾಗಿ ಹಾಕುವ ಯಾವುದೇ ಸೈನ್ ಬೋರ್ಡ್ ಹಾಗೂ ಬ್ಯಾರಿಕೇಡ್ ಕೂಡ ಇಲ್ಲ. ಕಾಮಗಾರಿಗೆ ಸಂಬಂಧಪಟ್ಟಂತ ಇಂಜಿನಿಯರ್ಗಳು ನಮ್ಮ ಕರ್ನಾಟಕದರಿಯ, ಹಂಗಾಗಿ ರಾಷ್ಟ್ರೀಯ ಹೆದ್ದಾರಿ ಅಪ್ರೂವಲ್ ಆಗಿರೋದು ಅವ್ರಿಗೆ ಗೊತ್ತೈತೆ, ಎತ್ತಿನ ಹೊಳೆ ಅಪ್ರೂವಲ್ ಆಗಿರೋಂಥದ್ದು ಗೊತ್ತೈತಿ. ಎತ್ತಿನ ಹೊಳೆ ಅಪ್ರೂವಲ್ ಆಗಿರೋದು ಗೊತ್ತಿದ್ದಂಥ ಸಮಯದಲ್ಲಿ ಯಾಕೆ ರಾಷ್ಟ್ರೀಯ ಹೆದ್ದಾರಿ ಮಾಡಬೇಕಾದ್ರೆ ಎತ್ತಿನ ಹೊಳೆ ಕಾಮಗಾರಿನ ಕಂಪ್ಲೀಟ್ ಮಾಡಿ ಅನಂತರ ರಾಷ್ಟ್ರೀಯ ಹೆದ್ದಾರಿ ಕಂಪ್ಲೀಟ್ ಮಾಡಿದ್ದೆ ಆದರೆ ರಸ್ತೆನೂ ಕರೆಕ್ಟಾಗಿ ಆಗೋದು, ಕಾಮಗಾರಿ ಎತ್ತಿನ ಹೊಳೆದು ಕಂಪ್ಲೀಟ್ ಆಗೋದು. ಸರ್, ಅಲ್ಲಿ ಪಾಸ್ ಆಗಬೇಕಾದ್ರೆ ವೆಹಿಕಲ್ಲು ಅಂತಂದ್ರೆ ನಾಚಿಕೆ ಆಗುತ್ತೆ. ನೈಟ್ ಟೈಮ್ ಒಂದಲ್ಲ ಒಂದು ಗಾಡಿ ಗುದ್ದಾಡ್ತೇವೆ, ಒಂದು ಲೈಟ್ ಹಾಕಿಲ್ಲ, ಏನಿಲ್ಲ. ಇಟ್ಟು ದಿಂಡು ತಂದಿಕ್ಕಿರೆ ನಮ್ಮ ಏನು ಕಾಣ್ತಾವಲ್ಲ. ಪ್ರಯಾಣಿಕರಿಗೆ ಭಾಳ ತೊಂದರೆ ಆಗ್ತಲೇ ಇದೆ. ಒಂದು ಕಡೆ ಈ ಮಳೆಗಾಲ ಸ್ಟಾರ್ಟ್ ಆಯಿತು, ಮಳೆಗಾಲದಲ್ಲಂತೂ ಸುಮಾರು ಮಳೆ ಬಂತು ಅಂತಂದ್ರೂ ಸಹಿತ ಹೈವೇಗಳಲ್ಲಿ ಅಷ್ಟು ನೀರು ನಿಂತಿರ್ತೈತೆ. ಈ ಕಡೆ ಎತ್ತಿನ ಹೊಳೆ ಚಾನಲ್ ಮಾಡ್ತಾ ಇದ್ದಾರೆ, ತುಂಬ ಅವೈಜ್ಞಾನಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ. ತುಂಬ ಆಕ್ಸಿಡೆಂಟ್ಸ್ ಆಗ್ತಾ ಇದೆ ಇದರಿಂದ. ಇಲ್ಲ ಸರ್, ಯಾವುದೇ ಅಧಿಕಾರಿಗಳು ಹೈವೇವರು ಸಿಗಲ್ಲ, ಎತ್ತಿನ ಹೊಳೆಯವರು ಸಿಗಲ್ಲ. ಅವ್ರಿಗೇನು ಕಲೆಕ್ಷನ್ ಬೇಕಾಯಿತು ಕಲೆಕ್ಷನ್ ಮಾಡ್ತಾ ಇದ್ದಾರೆ ಅಷ್ಟೇ. ದಯವಿಟ್ಟು ಏನು ಈ ಮಳೆಗಾಲ ಸ್ಟಾರ್ಟ್ ಆಗಿದೆ, ಈ ಹೈವೇ ಕೆಲಸನ ಫಾಸ್ಟಾಗಿ ಕೆಲಸ ಮಾಡಿ ಜನಸಾಮಾನ್ಯರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ನಮ್ಮ ಆಗ್ರಹ. 3 ವರ್ಷಗಳಿಂದ ಈ ಕಾಮಗಾರಿ ಆಮೆಗತಿಯಲ್ಲಿ ನಡೀತಾ ಇದೆ. ಇದರಿಂದ ದೊಡ್ಡಗುಣಿ ಗ್ರಾಮಸ್ಥರು ಹಾಗೂ ನಿತ್ಯ ಸಂಚರಿಸುವ ಚಾಲಕರು ಬೇಸತ್ತು ಹೋಗಿದ್ದಾರೆ. ಕಾಮಗಾರಿಯ ಹೊಣೆ ಹೊತ್ತಿರೋ ನೀರಾವರಿ ಇಲಾಖೆ ಹಾಗೂ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ 100 ಬಾರಿ ಮನವಿ ಪತ್ರ ಸಲ್ಲಿಸಿದ್ರೂ ಪ್ರಯೋಜನ ಆಗಿಲ್ಲ. ವಿಠಲ್, ನ್ಯೂಸ್ 18, ತುಮಕೂರು.
ಸೊ ಈಗಾಗಲೇ ಸಾಕಷ್ಟು ಬಾರಿ ಮನವಿ ಮಾಡಿದ್ರು ಕೂಡ ಸಾವಿನ ಕಾಲುವೆ ಆಗಬೇಕಾ ಅಂತ ಅಂದ್ಕೊಂಡಿದ್ದಾರೆ ಅಧಿಕಾರಿಗಳು ಅನ್ನುವಂತಹ ಪ್ರಶ್ನೆಯೇ ಕೂಡ ಈಗ ಮೂಡುತ್ತೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಿಕ್ಕೆ ನಮ್ಮ ರಿಪೋರ್ಟರ್ ವಿಠಲ್ ಇದೀಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಠಲ್, ಈಗಾಗಲೇ ಜನ ಮನವಿಯನ್ನ ಮಾಡ್ಕೊಂಡಿದ್ದಾರೆ, ಸಮಸ್ಯೆಗಳಾಗ್ತಾ ಇದೆ, ಆಕ್ಸಿಡೆಂಟ್ ಆದ್ರೂ ಕೂಡ ಯಾಕೆ ಅಧಿಕಾರಿಗಳು ಇಷ್ಟೊಂದು ನಿರ್ಲಕ್ಷ್ಯವನ್ನ ಮಾಡ್ತಾ ಇದ್ದಾರೆ ಇಲ್ಲಿ? ನವಿತಾ, ನಿಜಕ್ಕೂ ಏನೋ ಇಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಅತ್ಯಂತ ಜಾಸ್ತಿ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸ್ಥಳೀಯ ಶಾಸಕರಿಗೆ ಮತ್ತೆ ಜಿಲ್ಲಾ MP ಜೊತೆಗೆ ತುಮಕೂರು ಜಿಲ್ಲಾಧಿಕಾರಿಗಳ ಕಂಟ್ರೋಲ್ಗೆ ಈ ಒಂದು ಎತ್ತಿನಹೊಳೆ ಮತ್ತೆ ನೀರಾವರಿ ಇಲಾಖೆ ಅಧಿಕಾರಿಗಳು ಸಿಗ್ತಾ ಇಲ್ಲ. ಅವ್ರು ಫೋನ್ ಮಾಡಿದ್ರೆ ಅವ್ರಿಗೆ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಕಾಮಗಾರಿ ಬಗ್ಗೆ ವಿಚಾರಣೆ ಮಾಡ್ಬೇಕು ಅಂದ್ರೆ ಅದ್ರ ಬಗ್ಗೆನೂ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಇನ್ನು ಅಲ್ಲಿನ ಸ್ಥಳೀಯ ಗ್ರಾಮಸ್ಥರಿಗಂತೂ ಬಿಡಿ, ಅವರು MP MLA ಮೀಟ್ ಮಾಡ್ಬೋದು, ಇಲ್ಲಿನ ಅಧಿಕಾರಿಗಳನ್ನ ನಾವು ಮಾತಾಡ್ಸೋದಕ್ಕೂ ಕಷ್ಟ ಆಗಿದೆ. ಇಲ್ಲಿ ಲೋಕಲ್ ಸಮಸ್ಯೆ ಹೇಳ್ಕೊಳ್ಳೋದಕ್ಕೂ ಕೂಡ ಅವ್ರು ನಮ್ಗೆ ಟೈಮ್ ಕೊಡ್ತಾ ಇಲ್ಲ. ಅವ್ರು ಮಾಡಿದ್ದೇ ಕೆಲಸ ಆಗಿದೆ, ಅವ್ರು ಆಡಿದ್ದೇ ಆಟ ಆಗಿದೆ ಅಂತ ಹೇಳಿ ಹೇಳ್ತಾ ಇರ್ತಕ್ಕಂಥದ್ದು. ಅಲ್ಲಿ ಸ್ಥಳೀಯವಾಗಿ ನಾವು ಹೋಗಿ ನೋಡಿದಾಗ ನಿಜಕ್ಕೂ ಕೂಡ ಏನು ಅಲ್ಲಿ ಕ್ಯಾಮ್ರಾದಲ್ಲಿ ಕಾಣುವಂತೆ ಅತ್ಯಂತ ಭೀಕರವಾದಂತ ದೃಶ್ಯ ಅಲ್ಲಿ ನಾವು ನೋಡ್ಬೋದು. ಯಾಕಂದ್ರೆ ಎರಡೂ ಬದಿ ಕೂಡ 100 ಅಡಿ ಕೆಳಕ್ಕೆ ಫೀಟ್ ಅನ್ನ ತೆಗೆದಿರ್ತಕ್ಕಂಥದ್ದು. ಆದ್ರೆ ಅಲ್ಲಿ ಮಾಡಿರ್ತಕ್ಕಂಥ ತಡೆಗೋಡೆ ನಿರ್ಮಾಣ ನೋಡಿದ್ರೆ ನಿಜಕ್ಕೂ ಕೂಡ ಇದನ್ನ ಇಷ್ಟೊಂದು ನಿರ್ಲಕ್ಷ್ಯವ ಮನುಷ್ಯನ ಜೀವನ ಜೊತೆ ಅಂತ ಹೇಳಿ ಒಂದು ಅನುಮಾನ ಮೂಡುತ್ತೆ. ಯಾಕಂದ್ರೆ ಅಲ್ಲಿ ಗಟ್ಟಿಯಾಗಿ ತಡೆಗೋಡೆಯನ್ನ ಕಟ್ಟಬೇಕಿತ್ತು. ಸುಮಾರು 12-13 ಅಡಿ ಆದ ಅಟ್ಲೀಸ್ಟ್ ಒಂದು 10 ಅಡಿ ಗೋಡೆ ಏನಾದ್ರು ಕಟ್ಟಿ ಅಥವಾ ಮುಳ್ತಂತಿ ಬೇರೆ ಏನಾದ್ರು ಒಂದು ಮಾಡ್ಬೋದಿತ್ತು, ದೊಡ್ಡ ದೊಡ್ಡ ಕಂಬಗಳನ್ನ ನಿಲ್ಲಿಸಿ ಮಾಡ್ಬೋದಿತ್ತು. ಆದ್ರೆ ಅಲ್ಲಿ ಬರೀ ಕೇವಲ ಮಣ್ಣಿನ ಗುಡ್ಡೆಯನ್ನ ಸುರಿದಿದ್ದಾರೆ. ಏನು ಫಸ್ಟ್ ವೆಹಿಕಲ್ ಬಂದು ಒಂದು ವೇಳೆ ಏನಾದ್ರು ಮಣ್ಣಿನ ಗುಡ್ಡೆಗೆ ಟಚ್ ಆಗಿ ಅಲ್ಲಿ ಕೆಳಗಡೆ ಉರುಳಿ ಬಿದ್ರೆ ಸುಮಾರು 100 ಅಡಿ ಕೆಳಗಡೆ ಹೋಗಿ ವೆಹಿಕಲ್ ಬೀಳ್ತಾ ಇರ್ತಕ್ಕಂಥದ್ದು. ಲೆಫ್ಟ್ ರೈಟ್ ಎರಡೂ ಕೂಡ ಅದೇ ಫಿಟ್ ಆಗಿರ್ತಕ್ಕಂಥದ್ದು. ಜೊತೆಗೆ ಅಲ್ಲಿ ಯಾವುದೇ ಕಾರಣಕ್ಕೂ ಅಲ್ಲಿ ಆಗುವಂತ ಅಪಘಾತಗಳ ತಪ್ಪಿಸುವಂತ ನಿಟ್ಟಿನಲ್ಲಿ ನಾವು ಇದನ್ನ ಮಾಡ್ತಿದೀವಿ ಅಂತ ಹೇಳಿ ಸಣ್ಣ ಸಣ್ಣ ಒಂದು ಸಿಮೆಂಟ್ ಸ್ಲ್ಯಾಬ್ಗಳನ್ನ ತಂದು ಇಟ್ಟಿರ್ತಕ್ಕಂಥದ್ದು. ಅದು ಕೇವಲ ಒಂದು ಬೈಕ್ ಗುದ್ದಿದ್ರೇನೆ ಉಳ್ಕೊಳ್ಳುವಂತ ಸಿಮೆಂಟ್ ಸ್ಲ್ಯಾಬ್ಗಳು, ಆ ತರದನ್ನ ತಂದು ನಾವು ಏನು ಅಲ್ಲಿ ಆಕ್ಸಿಡೆಂಟ್ ಆಗೋದನ್ನ ತಡಿತಿದೀವಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಅಲ್ಲಿನ ಅಧಿಕಾರಿಗಳು. ನಾವು ಮೊನ್ನೆ ಅಲ್ಲಿನ ಸ್ಥಳಕ್ಕೆ ಕವರೇಜ್ ಮಾಡೋದಕ್ಕೂ ಕೂಡ ಅಲ್ಲಿ ಸ್ಥಳೀಯವಾಗಿ ಯಾವುದೇ ರೀತಿಯಾದಂತ ಕೆಲಸ ನಡೀತಾ ಇರ್ಲಿಲ್ಲ. ಜೊತೆಗೆ ಕೆಲಸನೂ ಕೂಡ ವಿಳಂಬ ಆಗ್ತಾ ಇರೋದ್ರಿಂದ ಗ್ರಾಮಸ್ಥರು ಮತ್ತೆ ವಾಹನ ಸವಾರರು ಹೈರಾಣಾಗಿದ್ದಾರೆ ಅಂತಾನೆ ಹೇಳ್ಬೋದು. ನವಿತಾ, ಥ್ಯಾಂಕ್ ಯು ವಿಠಲ್ ಡೀಟೇಲ್ಸ್ಗೆ. ಈ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ತಾರಾ? ಜನರ ಜೀವವನ್ನು ಉಳಿಸುವ ಕೆಲಸವನ್ನ ಅಧಿಕಾರಿಗಳು ಇನ್ನಾದ್ರೂ ಮಾಡ್ತಾರಾ? ಎಚ್ಚೆತ್ತುಕೊಳ್ತಾರಾ? ಕಾದು ನೋಡೋಣ. ಇದುವೇ ಈ ಹೊತ್ತಿನ ನಮ್ಮೂರಲ್ಲಿ ನ್ಯೂಸ್ 18. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.